ಅಂದ್ರೆ ನಿನ್ನ ಒಂದು ಮತ ನಿನ್ನ ಸ್ವಂತ ಮಗಳಿದ್ದಂಗೆ ನಿನ್ನ ಮತವನ್ನು ಜೋಪಾನವಾಗಿ ಕಾಯ್ಕೋಬೇಕು. ನೋಡಿ, ನೀವು ಎಲ್ಲರೂ ನಮ್ಮ ಮನೆ ಹೆಣ್ಮಕ್ಳು ಇನ್ನೊಬ್ಬ ಕೊಡಾಗ ಅವ್ದು ಆಸ್ತಿ ಆಯ್ತು, ನೌಕರಿ ಆಯ್ತು, ಹೊಲ ಆಯ್ತು, ಮನೆ ಆಯ್ತು, ಚಲೋ ಅದಾನೋ ಇಲ್ಲೋ, ಸರ್ಕಾರ ಅದಾನೋ ಇಲ್ಲೋ ಎಲ್ಲ ವಿಚಾರ ಮಾಡಿ ಓಟ್ ಹಾಕಾಗ ಮಾಡ್ತೀರಿ. ಯಾರ್ರೀ ಸರ್ಕಾರಕ್ಕೆ ಬೈಯುವಂತ ಮಕ ಐತಿ ನಮ್ಗೆ? ಐತೇನ್ರಿ? ಮತ್ತೆ ಈಗ ಜಡ್ಪಿ ಎಲೆಕ್ಷನ್ ಬಂದು, ಮುನ್ಸಿಪಾಲ್ಟಿ ಬಂದು, ಯಾಕೆ ನೀವು ಓನ್ಯಾಗ ನೀವು MA ಗ್ರಾಜುಯೇಟ್ PhD ಅಂತ ದೊಡ್ಡ ಗ್ರಾಜುಯೇಟ್ ಇರ್ತೀರಿ, ಜನರನ್ನು ಒಗ್ಗಟ್ಟು ಮಾಡಿ ಜಾಗೃತಿ ಮಾಡಿ ನೀವೇ ಯಾಕೆ ಆಯ್ಕೆ ಆಗಬಾರ್ದು? ಯಾಕೆ ನಮ್ಮ ಯಲ್ಲಪ್ಪ ಅವರಂತ ಒಂದು ಜಡ್ಪಿ ಆರ್ಸಿ ಕಳಿಸು, ಪ್ರದೀಪ್ ಅವರು ಒಂದು DP ಆರ್ಸಿ ಕಳಿಸು, ಯಾಕೆ ಡಿಸೈಡ್ ಮಾಡಬಾರ್ದು? ಎಲ್ಲರೂ ಕೂಡಿ ಯೋಗ್ಯ ವ್ಯಕ್ತಿಗಳು ಅದಾರ ಕಣ್ಣು. ಅದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಆಳು ಸರ್ಕಾರ ಮೂರ್ಖರಲ್ಲ, ಪ್ರಜೆಗಳು ಮೂರ್ಖರು. ಯಾಕಂದ್ರೆ ನಿಮ್ಮ ಕೈಯಾಗಿರ್ತೈತಿ. ನೀ ಮೆಟಬೂಡಿಗೆ ಹಾಕಿರಿ, ಮೆಟಬೂಡ್ ಅವ್ರು ಆರಿಸಿ ಬರ್ತಾರೋ, ಯಲ್ಲಪ್ಪ ಅವ್ರಿಗೆ ಹಾಕಿರಿ, ಯಲ್ಲಪ್ಪ ಅವ್ರು ಆರಿಸಿ ಬರ್ತಾರೋ, ಅಂತಿಮ ನಿರ್ಣಾಯಕರು ನಾವೇ ಇದೀವಿ. ಅದಕ್ಕೆ ಮತ್ತೆ ಸರ್ಕಾರಗಳು ಬಂದಂಥ ಸರ್ಕಾರಗಳು ಎಲ್ಲ ಭಾಳ ಚಂದ ನಿಮ್ಗೆ ಆಶೆ ಆಮಿಷಗಳು ಕೊಡ್ತಾರೆ. ಉದ್ಯೋಗ ಕೊಡ್ತೀನಿ, ನೌಕರಿ ಕೊಡ್ತೀನಿ, ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಮಂದಿ ಸಿದ್ದರಾಮಯ್ಯ ಅಕ್ಕಿ ತಗೋತೀರಿ? ಕೈ ಹತ್ರಿ. ಸಿದ್ದರಾಮಯ್ಯ ಸಾಹೇಬ್ರು ಅಕ್ಕಿ ಎಷ್ಟು ಮಂದಿ ತಗೋತೀರಿ? ಕೈ ಹತ್ರಿ. ಅಲ್ಲ, ಭಾರತ ದೇಶ 70 ವರ್ಷ ಆಯ್ತು ಸ್ವತಂತ್ರಗೊಂಡು. 10 ಕಿಲೋ ಅಕ್ಕಿಗೆ ಇನ್ನೂ ನಾವು ರೋಡಿಗೆ ನಿಂದ್ರಾಕೈತಿ. ಕಾನ್ಶಿರಾಮ್ ಅಂತ ಹೆಸರು ಕೇಳಿದ್ರೆ ಅವ್ರು ಮಾತು ಹೇಳ್ತಾರಲ್ಲ, ಸರ್ಕಾರಗಳು ಏನು ಮಾಡ್ಬೇಕಂದ್ರೆ ಒಂದು ಮೀನಾ ಕೊಟ್ರೆ ಒಂದು ಹೊತ್ತು ತಿಂದು, ಮೀನಾ ಹಿಡಿದು ಕಲಿಸ್ಕೊಟ್ರೆ ರೀ ಜೀವನ ಪೂರ್ತಿ ತಿನ್ಬೋದು. ಆಳು ಸರ್ಕಾರಗಳು ಇಂಥವು ಮಾಡಂಗಿಲ್ಲ. ನನಗೆ 10 ಕಿಲೋ ಅಕ್ಕಿ ಕೊಟ್ಟಿನಿ, ನಿನ್ನ ಬಸ್ ಫ್ರೀ ಮಾಡೀನಿ, ನಿನಗೆ ಯುವ ನಿಧಿ ಕೊಟ್ಟೀನಿ. ನಾನು MA ಗ್ರಾಜುಯೇಟ್, ಯುವ ನಿಧಿಗೆ ಹಾಕೇ ಇಲ್ಲ. ನನ್ನ ಹೆಸರು ರಮೇಶ್ ಗೌಡ ಕೊಡೋದು ನೋಡಿ, ಯುವ ನಿಧಿಗೆ ಹಾಕೇ ಇಲ್ಲ. ನಾಲ ಇತ್ತು, ನನಗೆ ಅಸಹ್ಯ ಅನಿಸ್ತೈತೆ. ಈ ಸರ್ಕಾರದ 3,000 ರೂಪಾಯಿ ತಗೋತು ನಾಲ್ಕಂದ್ರೆ ಆ 3,000 ರೂಪಾಯಿಗೆ ನಾನು ರೇಟ್ ಫಿಕ್ಸ್ ಆಕೈತಿ. 3,000ಕ್ಕೆ ಅವಲಂಬನೆ ಆಗ್ತೀನಿ ನಾನು. ಹೌದಲ್ರಿ? ಸರ್ಕಾರ ಏನು ಮಾಡ್ಬೇಕ್ರಿ? ಕೆಲಸಗಳು ಕೊಡ್ಬೇಕು. ಒಂದು ನೌಕರಿ ಒಬ್ಬ ಕುಟುಂಬವನ್ನು ಸಲಹುತ್ತೈತೆ. ತನ್ನ ತಂದೆ ತಾಯಿ, ತನ್ನ ಹೆಂಡತಿ, ತನ್ನ 2 ಮಕ್ಕಳನ್ನ ಟೋಟಲ್ 6 ಮಂದಿ ಸಲುವಂಥ ಕೆಪಾಸಿಟಿ ಯಾವ್ದಕ್ಕೈತೆ ಅಂದ್ರೆ ಒಂದು ಗೌರ್ಮೆಂಟ್ ನೌಕರಿ. ಅದಕ್ಕೆ ಅಂಬೇಡ್ಕರ್ ಅವರು ಪ್ರತಿಯೊಂದು ಕುಟುಂಬಕ್ಕೂ ಒಂದು ನೌಕರಿ ಕೊಡ್ರಿ ಅಂತ ಹೇಳ್ತಾರೆ. ಈ ಸರ್ಕಾರಗಳು ಮಾಡ್ತಾವ್ರಿ ಅಂತದ. ನೀ ನೌಕರಿ ಕಲಿ ಶಾಲೆ ಆದಂದ್ರ ಅವ್ರ ಬಂಡವಾಳ ಬಯಲಾಕವಲ್ಲ, ಅವ್ಗೆ ಓಟ್ ಹಾಕವ್ರು ಯಾರು?